ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳಿಸುವುದ. ಹೇಳಿ ಕೃಷ್ಣ, ಅದೇನು? ಭಾರತ ಭೂಮಿ ಸಜಶ್ರೀ ದುರಾಚ, ಭಾರತ ಭೂಮಿ ಸಜಶ್ರೀ ದುರಾಚ, ಸಮಾನ ಶೌರ್ಯದ ನಿರಾಕರಿಸೈ. ಭಾರತ ಭೂಮಿ ಸಜಶ್ರೀ ದುರಾಚ, ಕರೆ ಸಿಗನೆ ಅನುಜನರ ಕರೆ ಸಿಗನೆ ಅನುಜನರ ನನಗೆ ನಿಂತು ಜಾತಿ ಪಡೆ ನನಗೆ ನಿಂತು ಜಾತಿ ಪಡೆ ವೈರವನೆ ಕೈರಣೆಯ ತಾಳೆ ವೈರವನೆ ಕೈರಣೆಯ ತಾಳೆ ಪಾಟೈ ಬಂದರು ಹೊರಗುಳೆಯಿಂದ ನಿಂತು ಪಡೆ ಪಾಟೈ ಬಂದರು ಭಾರತ ಭೂಮಿ ನಿರಾಕರಿಸೈ. ಭಾರತ ಭೂಮಿ ಜೈ ರಾಜ. ಶಿವೋದನ, ಈ ನಿನ್ನ ಗುರು ಹಿರಿಯರು ಬಂಧುಗಳು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲನ್ನು ಧ್ವಂಸ ಮಾಡಬೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಎಲ್ಲರ ಸ್ನೇಹ, ಮಮತೆ, ಶಾಂತಿ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವುದು. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾ ಭಿಕ್ಷೆಯನ್ನು ಬೇಡುವುದು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವುದು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡು. ಪ್ರಜಾಪಾಲನೆ ಪವಿತ್ರನಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನಿಸಿ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲೆ ನಕ್ಕನ್ನು ಒಪ್ಪಿಕೊಳ್ಳದಿರೇ ಹೋಗಲಿ. ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಿನ್ಯಾರ ಸಲುವಾಗಿ? ನಿಂಬಗಳ ಸಲುವಾಗಿ. ಮುಂದದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿನ ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಈ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡಿ ತೋರಬೇಕು. ಭಿಕ್ಷಾ ಪ್ರದಾನ? ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯ. ಹಾಗಲ್ಲ ಕೇಳು ವಾಸುದೇವ, ಈ ವಿಫಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರುಹುವೆಯ ಕೃಷ್ಣ, ರೋಷರಹಿತ ಪಾಂಡವರನು ಪುರುಷ ಪ್ರಧಾನರೆಂದರುಹುವೆಯ ಕೃಷ್ಣ, ರೋಷರಹಿತ ಪಾಂಡವರನು ಭರತ ಕಂಡವನಾಳ್ವ ಗಂಡು ಕಲಿಗಳವರಾಗಿರುವುದೇ. ಭರತ ಕಂಡವನಾಳ್ವ ಗಂಡು ಕಲಿಗಳವರಾಗಿರುವುದೇ. ಭರತ ಕಂಡವನಾಳ್ವ ಗಂಡು ಕಲಿಗಳವರಾಗಿರುವುದೇ. ಆ ಗಂಡನೆಯ ಗೊಂಡಿಗೆ ಉಳ್ಳವರೇ ಆಗಿರುವುದೇ.
ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಷಂಡನನ್ವಯ ಸಭೆಯೋಡಿ ತಲೆ ತಗ್ಗಿಸಿ ಕುಳಿತ ಆ ಲಜ್ಜೆಹೀನರು ಓ ಕಂಡನೆ ಬೇಡ ಮಾಧವ ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ನನಗೆ ಯುದ್ಧದ ಭಯವನ್ನು ತೋರಿಸುತ್ತಿರುವ ಜನಾರ್ದನ, ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಇವುಗಳಿಗೆಲ್ಲವೂ ಕಾರಣವಾಗಲೆಂದು ಯುದ್ಧದ ಸಲುವಾಗಿ ಕ್ಷತ್ರಿಯನಿಗೂ ಭಯಪಡುವುದೆಲ್ಲ. ತಿರುಗಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವಿಯಾ? ರಾಜಸೂಯಾಗದಲ್ಲಿ ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರೆಬಿದೆ ನೀನು. ಈ ಶಕುನಿಯ ಸಲಹೆಯಂತೆ ವಿಧಿಷ್ಠರನ್ನು ಕಪಟ ದೂತಕ್ಕಿಳಿದಿದ್ದು ಮರೆತೆಯ. ಸಹೋದರರ ಪತ್ನಿಯನ್ನು ಲೆಕ್ಕಿಸಿದೆ. ತುಂಬಿದ ರಾಜಸಭೆಯಲ್ಲಿ ನೀವು ಮಾಡಿದ ಅವ್ಯಾಚ್ಯ ಅಪರಾಧ ಪ್ರಳಯ ಕಾಲ ಧೂಮಕೇತುವಂತೆ ನಿಮ್ಮ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು ನೆನಪಿನಲ್ಲಿಡು. ಧರ್ಮನಿಷ್ಠರು ಸ್ನೇಹಿತರಾದ ನಿನ್ನ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತವಾದ ಬಂಗಾರ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಶಿವೋಧನ, ನೀನಾಗಿಯೇ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲ ಕೊಲ್ಲ ಮಾತಿನ ಮಲ್ಲ, ನಿನಗೇಕೆ ಬುದ್ಧಿ ಇಲ್ಲ? ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕಾ ಸ್ತ್ರೀಯರ ಮನೆಯಲ್ಲಿರುವ ಬೆಣ್ಣೆ ಮುದ್ದೆ ಎನ್ನುಕೊಂಡೆ? ಅಲ್ಲ, ಇದು ಕುರುವೀರರಿಂದ ರಕ್ಷಿತವಾದ ಕುರು ಸಾಮ್ರಾಜ್ಯ. ಕೃಷ್ಣ, ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ. ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡು, ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡಿದ್ದ 50 ಗ್ರಾಮಗಳೇ ಸಿದ್ಧವಾಗಿರು. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು. ಸುಯೋಧನ, ನಮ್ಮ ಭೀಮಸೇನ ಮಹಾವರಟ, ಅವನೇನಾದರೂ ಸಿಡಿದೆದ್ದು ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿಬಿಡುವ. ಅವನ ವಾಸಕ್ಕಾಗಿ ಒಂದು ಗ್ರಾಮವನ್ನಾದರೂ ಕೊಡಯ್ಯ. ಕೃಷ್ಣ, ಏನಂದೆ? ಮತ್ತೊಮ್ಮೆ ಹೇಳು ಮತ್ತೊಮ್ಮೆ. ನಮ್ಮ ಭೀಮಸೇನಾದರೂ ಮಹಾವರಟ, ಅವನ ವಾಸಕ್ಕಾಗಿ ಒಂದು ಗ್ರಾಮವನ್ನಾದರೂ ಕೊಡಯ್ಯ ಎಂದೆ. ಕೇಳಿದ್ರಾ ಈ ಕೃಷ್ಣಾದ ಮಾಡುತ್ತಿರುವ ಮಾತುಗಳನ್ನು? ಆ ಬಂಡ ಭೀಮನಿಗೆ ಒಂದು ಊರಂತೆ, ನನ್ನ ಕಡುವೈರಿವಾದ ಆ ಬಂಡ ಭೀಮನಿಗೆ ಒಂದು ಊರಂತೆ. ಕೃಷ್ಣ, ಈ ದುರ್ಯೋಧನ ಕಠೋರವಾದ ಮಾತುಗಳನ್ನು ಕೇಳು. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಅಂದೇ ತೊಟ್ಟೆನು. ಕೃಷ್ಣ, ನಾನೀ ಛಲವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಸ್ವಯಂ ಭೂತನಾಥೇಶ್ವರನೇ ಕಾಲ್ ಕೆರೆದ ಕದನಕ್ಕೆ ನಿಂತರೂ ಸರಿಯೇ, ಕಲಿ ಅಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ, ಹಸ್ತಿನಾವತಿಯ ಚಕ್ರೇಶ್ವರನ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿಯೇ, ನನ್ನದು ಕೊನೆಯವರೆಗೂ ಛಲ ಛಲ ಛಲ. ಛಲವನ್ನು ಬಿಡೆ, ಛಲವನ್ನು ಕೊಡೆ. ಹರಿ
ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ನಾಟಕವನ್ನಾಡುತ್ತಿರುವ ಈ ಮಾಯಾ ಸ್ವರೂಪವನ್ನು ನಾನರಿಯದವನೆಂದು ಭಾವಿಸಿದೆಯಾ? ಹಿಂದೆ ಬಲಿ ಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಹೆಜ್ಜೆಯಿಂದ ಆಕಾಶಕ್ಕೂ 2ನೇ ಹೆಜ್ಜೆಯನ್ನು ಭೂಮಿಗೂ 3ನೇ ಹೆಜ್ಜೆಯನ್ನು ಇಡಲು ಜಾಗವಿಲ್ಲದೆ ಬಲಿ ಚಕ್ರವರ್ತಿಯ ಮಸ್ತಕದ ಮೇಲೆ ಈ ನಿನ್ನ ಪಾದವನ್ನಿಟ್ಟು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? ಅಲ್ವೇ ಕೃಷ್ಣ, ಸೂದನ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿ ಚಕ್ರವರ್ತಿಯ ಪಾಡೆ ಹಾಗಾದ ಮೇಲೆ ಇನ್ನು 1 ಊರನ್ನು ಕೊಟ್ಟರೆ ಮುಂದೆ ಏನಾಗುವುದೆಂದು ನಾನು ಚೆನ್ನಾಗಿ ಬಲ್ಲೆ. ಕೃಷ್ಣ, 1 ಊರಲ್ಲ, 1 ಗೋಪಾದದ ಜಾಗದಲ್ಲಿ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಲ್ಲ ಈ ಛಲದಂಕ ಮಾತ್ರ. ಸತಿ ಬೇಡೈತು ಯೋಧನೆ ತೋರಿಗೆ ಸಾಧಿಗೊಳಿಸೈರನೆ. ಕೃಷ್ಣ, ಸತಿ ಬೇಡೈತು ಯೋಧನೆ ತೋರಿಗೆ ಸಾಧಿಗೊಳಿಸೈರನೆ. ಅದೇ ಕಿತ್ತು ಮಲಡುವೆ, ಅದೇ ಮಾತ ಮಗಳುವೆ, ಅದೇ ಕಿತ್ತು ಮಲಡುವೆ, ಅದೇ ಮಾತ ಮಗಳುವೆ, ಒಲಗಿನ ಸುಲಭ ಮರಳೆಯು ಅಡಿಯದೆ ಬಿಡುವೆನೆ.
ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ ಯದುಕುಲದ ಕಳಂಕ ಸ್ವರೂಪನೇ? ಈ ಕೃಷ್ಣನ ಮಾತುಗಳು ಎಷ್ಟು ಹೊತ್ತು ಸಹಿಸಬಲ್ಲೆ? ಕೂಡಲೇ ಸಭೆಗೆ ಹಾಜರು ತೋಡಿ ಬಿಡು. ಅಲ್ಲದ ಇದು ಕೌರವರ ಸಭೆಯಲ್ಲ, ಪಾಂಡುನಿಂದ್ರರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಈ ಬಲಿಪುರುಷರಾದ ವೃದ್ಧರು ಎಂತ ದ್ರೋಹ ಚಿಂತೆಗೂ ವಹಿಸತಕ್ಕವರಲ್ಲ. ಇವರ ಮಧ್ಯೆ ನಮಗೇನು ಕೆಲಸವಿದೆ? ನಡೆಯೋಣ, ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗಿನ್ನೇನು ಕೆಲಸ? ನಡೆಯಿರಿ, ಹೋಗೋಣ. ನಡೆಯಿರಿ. ಹುರುರುದ್ದರೆ, ನೀವೀ ದುರ್ವರ್ತನನ್ನು ದಮನ ಮಾಡಲಾರದವರಾದಿರಿ. ಈ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣು ಮುಂದೆ ನಡೀತಿರುವ ಅನ್ಯಾಯವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ನಾನು ಹೇಳಿದಂತೆ ಮಾಡಿರಿ. ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂರುವನನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ಆತ್ಮರಕ್ಷಣೆಗಾಗಿ ಸರ್ವವನ್ನು ತ್ಯಜಿಸುವುದು ಧರ್ಮವೆಂದು ಧರ್ಮಶಾಸ್ತ್ರಗಳೇ ಹೇಳಿವು. ಅನೈಚ್ಛಿಕವಾದ ಇದರಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ಪಾಂಡವರೊಡನೆ ಈ ಮಾತೃಭೂಮಿಯನ್ನು ಉದ್ಧರಿಸುವುದಾದರೆ ಕೂಡಲೇ ನಾನು ಹೇಳಿದಂತೆ ಮಾಡಿರಿ. ಕುಮಾರನಲ್ಲಿ ವಿದುರ, ಹೋಗಿ ಕುಮಾರನ್ನು ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಯಿಸಿದವರು? ಕುಮಾರ, ಮಾತೆಯ ಮಾತನೇ ಆಲಿಸುವೀರ.
ತಾಯಿಯೊಂದಿಗೆ ಮಾತನಾಡುವ ಇಷ್ಟವಿಲ್ಲವೇ ನಿನಗೆ? ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರಿ. ಆ ಭಗವಂತನಲ್ಲಿ ನಿನ್ನ ಕಲ್ಯಾಣವೇ ನನ್ನ ಏಕಮಾತ್ರ ಭಿಕ್ಷೆ ಕರ್ತವ್ಯ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಹನಿ ನೀರು ಬಂದರು ನನ್ನ ಎದೆ ರಕ್ತವೇ ಬಸದಂತೆ ಭಾಸವಾಗುತ್ತಿತ್ತು. ಕುಮಾರ, ಇಡೀ ಈ ಚತುರ್ದಶ ಬಾನಗಳದಲ್ಲಿ ನೀನು ಎಲ್ಲಿಯೇ ಹುಡುಕಿದರು ತಾಯಿಯಂತಹ ಬಂಧು ಹಿತೈಷಿಯು ಮತ್ತಾರೂ ನಿನಗೆ ದೊರಕುವುದಿಲ್ಲ. ಅದಕ್ಕಾಗಿ ಹೇಳುತ್ತಿರುವೆ, ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಂಧಿಗೆ ಸಮ್ಮತಿಸಬಾರದೇ ಕಂದ. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ರುಚಿಸಲೇ? ಇಲ್ಲ ಇಲ್ಲ, ಈ ದುರ್ಯೋಧನ ಎಂದಿಗೂ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ರಾಜ್ಯವನ್ನು ಸಂಪಾದಿಸುವುದು ಯುದ್ಧ ಮಾಡಿ ಜಯಿಸಿಕೊಳ್ಳಲಿ. ಕೃಷ್ಣ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಪಾಂಡವರನ್ನು ಸೆಣಸಾಡಿ ರಾಜ್ಯವನ್ನು ಪಡೆಯುವುದಾದರೆ ಅದು ದೊರೆಯುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರ ರಥಿಗರ ಘೋಷದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಸತ್ತರೆ ಸಾನ್ನಿಧ್ಯ, ಬದುಕಿದ್ದರೆ ಈ ಸಾಮ್ರಾಜ್ಯ. ಸಂಗ್ರಾಮ ಸಲಕರಣೆಗಳನ್ನು ಅಣಿಪಡಿಸಿಕೊಳ್ಳುವಂತೆ ಆ ನಿನ್ನ ಪಾಂಡವರಿಗೆ ಸಿಟ್ಟು. ಇದೇ ನನ್ನ ಕೊನೆಯ ಸಂದೇಶ. ನನಗಿನ್ನು ಸಮಯವಿಲ್ಲ. ಕುಮಾರ, ಕುಮಾರ, ಹೊರಟೆ ಹೋದೆಯಾ? ಹೋಗು ಹೋಗು. ಆದರೆ ಈ ಯುದ್ಧದಲ್ಲಿ ನಿನಗೆ ಜಯ ಸಿಗುವುದಿಲ್ಲ. ನೀನು ನಾಶವಾಗಿ ಹೋಗುವೆ. ನಿನ್ನೊಂದಿಗೆ ಇಡೀ ಈ ಕುರುಕುಲವಿಲ್ಲವ ನಾಶವಾಗಿ. ನಿನ್ನ ನಾಶದವನ್ನು ನೋಡುತ್ತಾ ನಿನ್ನ ಧೋಪತನ ಕಿಳಿಯುವುದು. ಹೇ ದೇವ, ಈ ಗಾಂಧಾರಿನ ನಾಟದಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವುದು. ಅನರ್ಥವಾಯಿತು ಪರಮಾತ್ಮ. ಆ ದುರಾತ್ಮನದಿಂದ ನಾವು ಬಂಧಿಸಲು ಯತ್ನಿಸುತ್ತಿರುವುದು ದೇವರ ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಇದೇನು ಈ ದುರ್ಯೋಧನ ಉಗುಳವು ಇಷ್ಟೊಂದು ಮಿತಿ ಮೀರಿ ಹೋಯಿತೆ? ಪರಮಾತ್ಮ, ಆ ಪಾಂಡು ಸುಂದರ ಮಮ ಪ್ರಾಣ
ರಾಜಸಭೆಯಲ್ಲಿ ಹರಿಕ್ಷಣ ಮೊದಲು ಇಲ್ಲಿಂದ ಹೊರಟು ಹೋಗುತ್ತಂತೆ. ಏನು, ನಾನು ದುರ್ಯೋಧನಿಗೆದಿರಿ ಇಲ್ಲಿಂದ ಪಲಾಯನ ಮಾಡಲಿ? ಅದೆಂದಿಗೂ ಆಗತಕ್ಕ ಮಾತಲ್ಲ ರಾಜಮಯಿ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತರಿ ಸಮ್ಮತಿಸಿ ದರ್ಪಾಂಧನಾದ ಒಬ್ಬ ದುರ್ಯೋಧನಿಗೆದಿರಿ ನಾನಿಲ್ಲಿಂದ ಪಲಾಯನ ಮಾಡಲಿ? ರಾಜಮಯಿ, ಈ ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಹರಿತಿರುವೆ. ಅದರಲ್ಲೊಂದಲ್ಪ ಅಂಶದಿಂದ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲಿನಂತೆ ಕುಣಿಯತೊಡಗುತ್ತದೆ. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣನಾಗಿ ಮಣ್ಣಿನಲ್ಲಿ ಹುರುಳಾಡುವರು. ಇಂತಹ ನಾನು ಒಬ್ಬ ದುರ್ಯೋಧನಿಗೆದಿರಿ ಭೀತನಾಗಲಿ? ನಾನು ನಿಮ್ಮ ಲೀಲೆಗಳನ್ನು ನಾನು ಅರಿಯದವರೆಂದು ತಿಳಿದಿದ್ದೀರಾ? ನೀವು ಭಕ್ತ ಪರಾಧೀನರಲ್ಲವೇ? ಭಕ್ತರ ಆಸೆಗಳನ್ನು ಈಡೇರಿಸುವುದು ನಿನ್ನ ಕರ್ತವ್ಯವಲ್ಲವೇ ದೇವ? ಪ್ರಾಣಿ ಪರಮಾತ್ಮ, ನಿಮ್ಮ ಅವಹೇಳನವನ್ನು ಅದು ನಾನು ಹೇಗೆ ತಾನೇ ಸಹಿಸಿದೆ? ಅದು ನನ್ನ ಕುಲಾಂಗನ ಪುತ್ರನ ಕೈಯಿಂದ. ಅದೆಂದಿಗೂ ಸಾಧ್ಯವಿಲ್ಲ ದೇವ, ಅದೆಂದಿಗೂ ಸಾಧ್ಯವಿಲ್ಲ. ಇದು ಈ ನಿಮ್ಮ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಹೇಳುತ್ತಾಯಿ, ಮೊದಲು ಇಲ್ಲಿಂದ ಹೊರಟು ಹೇಳುತ್ತಾಯಿ. ನಾನು ಯಾವ ಮಹತ್ತರವಾದ ಅಷ್ಟೋತ್ತರಗಳಿಂದ ಇಲ್ಲಿಗೆ ಬಂದನು? ಅದು ದೀಪವು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ಔದಾತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ರಾಜಮಹಿಷಿ, ಪರಮಾತ್ಮ, ನಾನು ಆಸೆಯಿಂದ ಬಂದೇನೆ, ನಿರಾಶನಾಗಿ ನಿಂತಿರುತ್ತೇನೆ. ಆದರೂ ಚಿಂತೆ, ಇಂದು ನಿನ್ನ ಸಲುವಾಗಿ ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು. ಇನ್ನೆಲ್ಲಿಗೆ ಪಲಾಯನ ಕೃಷ್ಣ? ಎಲ್ಲೋ ವಂಚಕ, ವಂದಿಸು ಜಾಗೃತಿಯಾಗಿ ಕೃಷ್ಣನನ್ನು. ಯಾರನ್ನು ಬಂಧಿಸುವರೋ ಮಂದಮತಿಗಳಿರ? ಹೊಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ವ್ಯರ್ಥ ವ್ಯರ್ಥ, ನಿಮ್ಮಿಂದಾಗದು. ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ. ಸಹೋದರ ದುಶ್ಯಾಸನ, ಬಂಧಿಸು ಈ ಕೃಷ್ಣನನ್ನು. ಹಾಗಾದರೆ ಈಗ ಕಟ್ಟಿರಿ ನನ್ನನ್ನು. ಕರ್ಣ, ನನ್ನ ಸಂಗಡ ಬಾ. ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ಪರಮಾತ್ಮ, ನಾನು ವೈದ್ಯ ಪಕ್ಷದವನು, ಹೀನ ಕುಲದವನು ಎಂದು ಒರಿತರು ಇಷ್ಟು ದೂರ ಹೆಚ್ಚಿಗರ ತಂದೆ. ಕರ್ಣ, ನೀನು ವೈರ್ಯ ಪಕ್ಷದವನೆಂತಾಗುವೆ, ಕುಲಹೀನನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ ಕುಂತಿದೇವಿ ಜ್ಯೇಷ್ಠ ಪುತ್ರ. ಕರ್ಣ, ಏನು? ನಾನು ನಿನ್ನ ಪ್ರಿಯ ಬಂಧು? ಹೌದು, ಪ್ರಥಮ ಪಾಂಡವ? ನಿಜ. ಕುಂತಿದೇವಿ ಜ್ಯೇಷ್ಠ ಪುತ್ರ? ಸತ್ಯ ಕರ್ಣ. ತಿಳಿಯಿತು, ಇದು ಯುದ್ಧ ಕಾಲ. ನೀನಾದರೂ ಮೊದಲೇ ಆ ಪಾಂಡವರ ಪಕ್ಷಪಾತಿ. ಅವರುಗಳನ್ನು ಕಾಯಕೋಸರ ನನ್ನನ್ನು ಈ ರೀತಿ ವಂಚಿರುವೆ ದೇವಾ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯ ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಪರಮಾತ್ಮ. ಕರ್ಣ, ಪರಮಾತ್ಮ, ಸಂತೋಷದಿ ನನ್ನ
ನನ್ನ ಜನ್ಮಾರ್ಥವನ್ನು ತಿಳಿಸುವೆಯಾ? ತಿಳಿಸುವುದು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದು ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆದು ಗಂಗಾ ನದಿಯ ತೀರ. ನಾಮದೇಶದಲ್ಲಿ ಪರಮಾತ್ಮ, ಈ ಲೋಕದ ಜನರೆಲ್ಲರೂ ನನ್ನನ್ನು ಈನ ಸೂತ ಎಂದು ವಿನಾಡುತ್ತಿರುವಲ್ಲ, ಏಕೆ ಹೇಗೆ ಪರಮಾತ್ಮ? ಕರ್ಣ, ಸೂತನು ಅನಾಥನಲ್ಲವೋ ಚಂದ್ರಪುರಾಧೀಶನೇನೋ. ಸೂತನು ಅನಾಥನಲ್ಲವೋ ಚಂದ್ರಪುರಾಧೀಶನೇನೋ. ಪಾಂಡವರೊಂದು ಸೇರಿಸಿದನೆ. ಪಾಂಡವರು ಒಳಗೂಡಿ ಬಾಳುವುದೇ? ಚಚ್ಚ, ನನ್ನಿಂದ ಆಗದು ಕೃಷ್ಣ, ನನ್ನಿಂದ ಆಗದು. ಕರ್ಣ, ಪರಮಾತ್ಮ, ನನ್ನ ನುಡಿಯ ಸಂತೋಷದಿ ಹಾಡಿದ ಮಾತಿನ ಶಿವನ. ನನ್ನ ನುಡಿಯ ಸಂತೋಷದಿ ಹಾಡಿದ ಮಾತಿನ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳಿರುವ ಪರಮಾತ್ಮ. ಏಕಿಲ್ಲ ಕರ್ಣ. ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿದೇವಿ ಕುಂತಿದೇವಿ ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಆ ಮಂತ್ರಗಳು ಫಲಿಸುವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕಾಪವಾದಕ್ಕೆದಿರದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಓರ್ವ ಸೂತನ ಕೈಗೆ ಸಿಕ್ಕಿ ಅವರ ಲಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಆ ಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಏನು ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವು ಜನನಿಯಾದ ಕುಂತಿ ದೇವಿಯು ನನ್ನೆತ್ತ ತಾಯಿ. ಅಯ್ಯೋ, ಇದುವರೆಗೂ ಬಂಧು ಬಾಂಧವರು ಯಾರೆಂದು ವ್ಯಥಪಡೆದ ನನಗೆ
ಇದು ನಿಜವಾಗಿ ಸತ್ಯ ಸಂಗತಿ. ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯ ದೇವನಾಡಗು ನಿನ್ನ ಜನ್ಮ ವೃತ್ತಾಂತ ಸತ್ಯ 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 ಕರ್ಣ. ನನ್ನ ಭಾಗ್ಯ ಧ್ರುವಿದೆಯೇ, ನನ್ನನ್ನು ಇಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ ದೇವಾ. ದೇವಾ ಶೋಧನೆ ಒಂದು ಕಡೆ ಆಶ್ರಯ ನೀಡಿ ಆದರ್ಶ ಪ್ರಭು ಕೌರವೇಶ್ವರ, ಸೋದರ ಕೊರಳಿಗೆ ಪಾಶವು ಸುತ್ತಿರುವ ಆ ಪಾಂಡವರು ಹೀಗಿರುವಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತಯಿಸಲಿ, ನನಗೆ ಇದಕ್ಕೆ ಓದಂತಾಯ್ತಲ್ಲ ಪರಮಾತ್ಮ. ಕರ್ಣ, ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ದುಷ್ಕಳಂಕಗಳಿಂದ ಉದ್ಧಾರ ಮಾಡಿರು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು, ನೀನೇ ನಿರ್ಧಾರ ಮಾಡು ಕರ್ಣ.
ಕರ್ಣ, ಪರಮಾತ್ಮ. ಮತ್ತೊಂದು ವಿಚಾರ. ಏನು ಪರಮಾತ್ಮ? ನಿನ್ನ ತಾಯಿಯಾದ ಕುಂತಿದೇವಿ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದಿಲ್ಲ ಎಂದು ಹೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮವೃತ್ತಾಂತವನ್ನು ತಿಳಿಸಿಬಿಟ್ಟು ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ಆಕೆಯ ಮನಸ್ಸನ್ನು ಮಾತ್ರ ವಹಿಸಬೇಡ ಕರ್ಣ. ತಮ್ಮ ಚಿತ್ತ ಪರಮಾತ್ಮ. ನಾನು ಬಂದು ಬಹಳ ವೇಳೆ ಆಯ್ತು, ನಾನು ಬರಲೇ ಕರ್ಣ. ತಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಅಸತ್ಯ. ಹಾಗಾದ್ರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವು ಜನನಿಯಾದ ಕುಂತಿ ದೇವಿ ನನ್ನ ತಾಯೇ. ಇದುವರೆಗೂ ಬಂಧು ಬಾಂಧವರು ಯಾರೆಂದು ಮತ ಪಡೆದ ನನಗೆ ಇಂದು ಬಂಧು ಬಾಂಧವರು ಇಂಥವರೇ ಅಂತ ತಿಳಿದ ಬಳಿಕ ನನ್ನ ಮನಸ್ಸಿಗೆ ಹಾಗಾದ್ರೆ ನನ್ನ ಸಹೋದರರಾದ ಪಾಂಡವರು ನಾನೇ ನನ್ನ ಕೈಯಾರೆ ಕೊಲ್ಲಲೇ? ಹೇ ಹತ್ತಿರ ಕೊಲ್ಲಲೇ ಪಾಂಡು ಕುಮಾರ ಕೊಲ್ಲಲೇ? ಕೌರವೇಂದ್ರ ಈ ದಾರುಣಿಯಳು ಸುಖ ಸಂಪತ್ತಿನೇ ಬಾಳ್ವನೇ. ಪಾತ್ರವುಳ್ಳವಂ ಕರೆದು ಆನಂದ ಕೌರವ ಸ್ವಾಮಿ ಕೌರವೇಶ್ವರನಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾಟನ ಘೋರ ಜನಗೆನ ಸುತ್ತಾಗಲೇ ಸಾಯಲೇ.